ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಹಸಿ ಕಡಲೆಕಾಳಿಂದ ಸಾರು ಮಾಡ್ತೀನಿ ರೀ, ಪಲ್ಯನೂ ಮಾಡ್ತೀನಿ ರೀ. ಅದು ಸೀಸನೇಬಲ್ ಮಾತ್ರ ಮಾಡೋಕ್ಕಾಗತ್ತೆ ರೀ. ಹಾಗಾಗಿ ನಾನೀಗ ಊರಿಂದ ತೊಗೊಂಬಂದಿದ್ದೆ, ಇವತ್ತು ನಾನು ಮಾಡಾಕತ್ತೀನಿ. ನಿಮಗೂ ಏನಾದ್ರು ಸಿಕ್ತಂದ್ರೆ ನೀವು ಸಾರು ಪಲ್ಯ ಮಾಡ್ಕೊಂಡು ಊಟ ಮಾಡ್ಬೋದು. ನಾವು ಒಂದೇ ವಿಡಿಯೋದಲ್ಲಿ 2 ರೆಸಿಪಿ ಮಾಡಿ ತೋರ್ಸಾಕತ್ತೀನಿ, ನೀವು ಒಂದೊಂದೇ ಬೇಕಾದ್ರೆ ಮಾಡ್ಕೋಬೋದು ರೀ. ಈಗ ನಾನು ಹಸಿ ಕಡಲೆಕಾಳು ತೊಗೊಂಡೆ ನೋಡಿರಿ, ಅಂದ್ರೆ ಸುಲ್ಗಾಯಿ ಅಂತಾರಲ್ರಿ, ಅದ್ರಾಗಿನ ಕಾಳು ಬಿಡಿಸಿ ನಾ ಈ ರೀತಿ ಮಾಡ್ಕೊಂಡೆ ನೋಡಿರಿ. ಹಸಿ ಕಾಳು ಇರ್ತಾವ್ರಿ. ಇದು ಪೂರ್ತಿ ಬಲ್ತಂದ್ರೆ ಒಣಗಿ ಯೆಲ್ಲೋ ಕಲರ್ ಕಾಳು ಬರ್ತಾವ್ರಿ, ಈ ಥರ ಕಾಳು ಬರ್ತಾವ್ರಿ. ಇದು ಇನ್ನೂ ಹಸಿ ಅದಾವೆ ನೋಡ್ರಿ. ನೀವು ಒಣ ಕಡಲೆಕಾಳಿಂದು ಮಾಡಿರ್ತೀರಿ, ಪಲ್ಯ ಉಸುಳಿ ಮಾಡಿರ್ತೀರಿ, ನೈವೇದ್ಯಕ್ಕೆ ಮಾಡಿರ್ತೀರಿ. ನಾನಿವತ್ತು ಬರೀ ಪಲ್ಯ ಮಾಡಾಕತ್ತೀನಿ ರೀ, ಮತ್ತು ಇದರಲ್ಲೇ ಸಾರು ಮಾಡ್ತೀನಿ ರೀ. ಅವು ಒಣ ಕಡಲೆಕಾಳು ನೆನೆಸ್ಬಿಟ್ಟು ಮಾಡ್ಬೇಕಾಗ್ತೈತಿ. ಈಗ ಇದು ಹಾಗೆ ಮಾಡೋದ್ರಿ. ಇವೇನು ನಾನು ನೆನೆಸಿಲ್ಲ ರೀ, ಇವು ಹಸಿ ಕಾಳು ಅದಾವೆ, ಹಂಗೆ ತೊಗೊಂಡು. ನಾವು ಒಣ ಕಾಳು ತೊಗೊಂಡಿದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಕುಕ್ಕರಲ್ಲಿ ಕೂಗಿಸಿ ಮಾಡ್ಬೇಕಾಗ್ತದೆ ರೀ ಪಲ್ಯ ಮಾಡೋದಾದ್ರೆ. ಈಗ ನಾನು ಡೈರೆಕ್ಟ್ ಹಾಗೆ ಮಾಡ್ತೀನಿ ನೋಡಿ, ಸ್ವಲ್ಪ ಹುರ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲಿ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ, ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ನಾನೊಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೆ, ಅವನು ಹಾಕ್ಕೋತೀನಿ ನೋಡಿ. ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡೆ, ಕರಿಬೇವನ್ನ ಹಾಕ್ಕೋತೀನಿ ನೋಡಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಬೇಕು. ಈ ರೀತಿ ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೋಬೇಕು ನೋಡಿ. ಈಗ ಇವು ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿ. ಈಗ ನಾನು ಅರಿಶಿನ ಪುಡಿ ಹಾಕ್ಕೊಂಡೇನಿ ರೀ. ಈಗ ಇವು ಕಾಳನ್ನು ಮಾಡಿಟ್ಟಿನಲ್ಲ ರೀ, ಇವು ಕಾಳು ಹಾಕ್ಕೋತೀನಿ ನೋಡಿ. ಇವು ಸೀಸನಲ್ಲಿ ಮಾತ್ರ ಸಿಗ್ತಾವ್ರಿ, ಈಗ 1 ತಿಂಗಳು ಮಾತ್ರ ಸಿಗ್ತಾವ್ರಿ. ಇದು ಯಾಕಂದ್ರೆ ಕಡ್ಲೆ ಬೆಳೀತಿರ್ತಾರಲ್ಲ ರೀ, ಆ ಟೈಮಲ್ಲಿ ಮಾತ್ರ ಸಿಗ್ತಾವ್ರಿ. ಈಗ ನಾನು 1 ಬೌಲ್ ಕಾಳು ತೊಗೊಂಡಿನಲ್ಲ ರೀ. ಈಗ ಇದ್ರಾಗ ಅರ್ಧ ಪಲ್ಯಕ್ಕೆ ಹಾಕ್ಕೋತೀನಿ, ಇನ್ನು ಅರ್ಧ ಸಾರು ಮಾಡ್ತೀನಿ ರೀ. ನೋಡಿ ಪಲ್ಯಕ್ಕೆ ಹಾಕಿನಿ, ಈಗ ಇವು ಸಾರು ಮಾಡ್ಕೊತೀನಿ. ಈಗ ಇದಕ್ಕೆ ನಾನು ಖಾರ ಉಪ್ಪ ಏನೂ ಹಾಕಿಲ್ಲ ರೀ. ಇವು ಒಂದು ಸ್ವಲ್ಪ ಎಣ್ಣೆಗೆ ಹುರ್ಕೋಬೇಕಾಗ್ತದೆ ರೀ ಕಾಳು. ಯಾಕಂದ್ರೆ ಹಸಿ ಕಾಳು ಇರ್ತಾವಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟ್ ಬರ್ತಾವ್ರಿ. ನೀವು ಸಾರ ಪಲ್ಯ ಬೇಡಪ್ಪ ಅನ್ನೋದಾದ್ರೆ ಹೀಗೆ ಸ್ವಲ್ಪ ಉಪ್ಪು ಖಾರ ಹಚ್ಕೊಂಡು ಹುರ್ಕೊಂಡು ತಿನ್ಬೋದು ರೀ. ಉಸುಳಿಗಟ್ಲೆ ಮಸ್ತಾಗಿರ್ತಾವ್ರಿ. ಉಳ್ಳಾಗಡ್ಡಿ ಹಾಕೋದು ಬೇಡ, ಒಗ್ಗರಣೆ ಮಾಡೋದು ಬೇಡ ಅಂದ್ರೆ ನೀವು ಹಾಗೆ ಕಾಳು ಹುರ್ಕೊಂಡು ಮ್ಯಾಗ ಸ್ವಲ್ಪ ಖಾರ ಉಪ್ಪು ಉದಿಸ್ಕೊಂಡ್ರೆ ಮಸ್ತ್ ಟೇಸ್ಟ್ ಕೊಡ್ತಾವ್ರಿ. ನೀವು ಇದ್ರ ಶೇಂಗಾದ ಕಾಳನ್ನು ಹಾಕ್ಕೋಬೋದು ರೀ, ಕೊಬ್ಬರಿ ತುರಿದು ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಂಗೆ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಪಲ್ಯ ಮತ್ತು ಸಾರು ಮಾಡಾಕತ್ತೀನಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಪಲ್ಯ ರೀ ಇದು. ಈ ಸೀಸನಲ್ಲಿ ಇವು ಕಾಳು ಸಿಗ್ತಾವಲ್ರಿ, ಸಿಕ್ಕಾಗ ನೀವು ಒಂದು ಸತಿ ಮಾಡ್ಕೊಂಡು ನೋಡ್ರಿ, ನಿಮಗೆ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅಂಥೇಳಿ. ಹೊಲ್ದಾಗ ಕಡ್ಲೆ ಬೆಳೆದಿರ್ತಾರಲ್ರಿ, ಅವಾಗ ಒಂದು ಹಿಡಿ ಕಿತ್ಕೊಂಬಂದ್ರೆ ಇದಕ್ಕೆ ಕಾಳು ಮಾಡ್ಕೊಂಡು ಮಸ್ತಾಗಿ ಮಾಡ್ಕೊಬೋದು ನೀವು. ಈಗ ನೋಡಿರಿ ಒಂದು ಸ್ವಲ್ಪ ಫ್ರೈ ಆಗ್ಯಾವು. ಈಗ ಇದಕ್ಕೆ ನಾನು ಖಾರ ಉಪ್ಪು ಹಾಕ್ಕೋತೀನಿ ನೋಡಿ. ನಾನು 1 ಸ್ಪೂನ ಅಜ್ಕಾರದ ಪುಡಿ ಹಾಕ್ಕೋತೀನಿ ನೋಡಿ. 1 ಸ್ಪೂನ ಮಸಾಲೆ ಖಾರ ಹಾಕ್ಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿ. ನೀವು ಇದಕ್ಕೆ ಹುಣಸೆ ಹಣ್ಣಾದರೂ ಹಾಕ್ಕೋಬೋದು, ನಿಂಬೆಹಣ್ಣು ಆದರೂ ಹಾಕ್ಕೋಬೋದು. ನಾನೀಗ ನಿಂಬೆಹಣ್ಣು ಹಾಕ್ಕೋತೀನಿ ನೋಡಿ. ನಿಮ್ಗೆ ಉದುರು ಇರಲಿ ಅಂದ್ರೆ ಇಷ್ಟೇ ಬಿಡ್ರಿ, ಇಲ್ಲ ಸ್ವಲ್ಪ ರಸ ಇರ್ಲಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಉಗಿ ಕುದಿಸ್ಕೊಳ್ಳೋಣ. ಇಲ್ಲ ನಮಗೆ ಉದುರು ಕಾಳು ತಿನ್ನಕ್ಕೆ ಮಸ್ತ್ ಇರ್ತೈತೆ ಅಂದ್ರೆ ನೀವು ಹಾಗೆ ಕಾಳು ತಿನ್ಬೋದು. ಇಲ್ಲ ನಾವು ಚಪಾತಿ ರೊಟ್ಟಿ ಜೊತೆ ಊಟ ಮಾಡ್ತೀವಿ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗ್ತದೆ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ ನೋಡಿ. ಇವತ್ತು ಸ್ವಲ್ಪ ಕುದ್ರೆ ಮಸ್ತ್ ಮೆತ್ತಗಾಗ್ತಾವೆ, ಚಲೋ ಟೇಸ್ಟ್ ಬರ್ತದೆ. ರೊಟ್ಟಿಗೆ ಚಪಾತಿಗೆ ಮಸ್ತ್ ಇರ್ತೈತೆ ರೀ ಕಾಂಬಿನೇಷನ್. ಈಗ ನೋಡಿರಿ ನಾ ಎಲ್ಲ ಹಾಕ್ಕೊಂಡು ನೀರು ಹಾಕಿ ಕುದಿಯಾಕ್ಬಿಟ್ಟಿನಿ. ಇದೊಂದು ಉಗಿ ಮುಚ್ಚಿ ಕುದಿಸ್ಕೊಳ್ಳೋಣ್ರಿ. ಇದು ಕುದಿಯೋಷ್ಟೊತ್ತಿಗೆ ನಾವು ಸಾರು ಮಾಡ್ಕೊಳ್ಳೋಣ್ರಿ. ಈಗ ಇದೊಂದು ಉಗಿ ಕುದಿಬೇಕಲ್ರಿ, ಆ ಕಡೆ ಎತ್ತಿಡ್ತೀನಿ ರೀ ಕುದಿಯಾಕ. ಈಗ ಈ ಕಡೆ ಸಾರು ಮಾಡ್ತೀನಿ ರೀ. ಈಗ ನಾನು ಸಾರಿಗೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ನೀವು ಸಾರು ಮಾಡಾಗ ಎಷ್ಟು ಹಾಕ್ಕೋತೀರಿ ನೋಡ್ಕೊಂಡು ನೀವು ಹಾಕ್ಕೊಂಡು. ನಾವು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ನೋಡಿರಿ. ಇದು ಎಣ್ಣೆ ಬಿಸಿ ಆಗಲ್ಲ. ಈಗ ನೋಡಿರಿ ಎಣ್ಣೆ ಬಿಸಿ ಆಗೈತಿ. ನಾ ಸಾಸಿವೆ ಹಾಕ್ಕೋತೀನಿ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಈಗ ನಾನು ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡಿ, ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡಿ. ಇದು ಬೆಳ್ಳುಳ್ಳಿ ಕರಿಬೇವು ಫ್ರೈ ಆಗಬೇಕು. ಈಗ ನಾ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿ.
ನಾನು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿನಿ, ಟೊಮೆಟೊ ಹಾಕ್ಕೊತೀನಿ ನೋಡಿ. ನೀವು ಟೊಮೆಟೊ ಆದರೂ ಹಾಕ್ಕೋಬೋದು, ಹುಣಸೆಹಣ್ಣಾದರೂ ಹಾಕ್ಕೋಬೋದು. ಸಾರಿಗೆ ಟೊಮೆಟೊ ಹಾಕಿದ್ರೆ ಮಸ್ತಾಗಿರ್ತದೆ. ಹಾಗಾಗಿ ನಾನು ಟೊಮೆಟೊ ಹಾಕ್ಕೊಳಕತ್ತೀನಿ ನೋಡಿ. ಈ ಟೊಮೆಟೊ ಸ್ವಲ್ಪ ಬೇಯಬೇಕು ರೀ. ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗ್ತಾವ್ರಿ. ಈಗ ಇದಕ್ಕೆ ನಾನು 1 ಚಮಚೆ ಅಚ್ಚ ಖಾರದ ಪುಡಿ ಹಾಕೋತೀನಿ ನೋಡಿರಿ. 1 ಚಮಚೆ ಮಸಾಲೆ ಖಾರ ಹಾಕೋತೀನಿ ನೋಡಿರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು. ನಿಮ್ಮ ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಗರಂ ಮಸಾಲೆ ಹಾಕ್ಕೋಬೋದು ರೀ. ಇದು ಒಗ್ಗರಣೆ ಫ್ರೈ ಆಗಲ್ರಿ. ನಾನು ಅಷ್ಟೊತ್ತನ ಕಾಳು ಮಿಕ್ಸಿಗೆ ಹಾಕೊಂಬರಮ್ರಿ. ನಾನು ಅರ್ಧ ಕಾಳಿಗೆ ಪಲ್ಯ ಮಾಡೀನಿ, ಇನ್ನು ಅರ್ಧ ಕಾಳನ್ನ ಇಟ್ಕೊಂಡಿನಿಲ್ರಿ. ಇವು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ನಾ ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಈಗ ಇದಕ್ಕೆ ಇವು ಕಾಳುಗಳು ಹಾಕ್ಕೋತೀನಿ ನೋಡಿ. ಇವು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿರಿ, ನಾನು ಮೊದಲು ಹಂಗೆ ರುಬ್ಕೊಂಡಿನಿ. ಈಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ ನೋಡಿರಿ. ಇದು ಪೂರ್ತಿ ಸ್ಮೂತ್ ಆಗ್ಬೇಕ್ರಿ, ಅಲ್ಲಿವರೆಗೆ ರುಬ್ಬೇಕ್ರಿ ನೀವು. ಅಂದ್ರೆ ಸಾರು ಗಟ್ಟಿಗೆ ಮಸ್ತಾಗೆ ಬರ್ತೈತ್ರಿ. ನೋಡಿರಿ, ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಕಾಣ್ತಿರ್ಬೇಕು ಎಷ್ಟು ಮಸ್ತ್ ಆಗೈತೆ ಅನ್ನೋದು. ಇದು ಸುಲ್ಗಾಯಿ ಸಾರಾದರೂ ಅನ್ಬೋದು, ನೀವು ಹಸಿ ಕಡ್ಲೆಕಾಳು ಸಾರಾದರೂ ಅನ್ಬೋದು ನೀವು. ಈಗ ನೋಡಿರಿ, ಟೊಮೆಟೊ ಎಲ್ಲ ಫ್ರೈ ಆಗ್ಯಾವು. ನಾ ಏನು ರುಬ್ಕೊಂಬಂದಿನಿಲ್ರಿ ಕಡ್ಲೆಕಾಳು, ಅದು ಹಾಕ್ಕೋತೀನಿ ನೋಡಿರಿ. ನೋಡಿರಿ ಎಷ್ಟು ನುಣ್ಣಗೆ ರುಬ್ಕೊಂಬಂದಿನಿ. ಈ ರೀತಿ ರುಬ್ಬಿ ಮಾಡಿದ್ರೆ ಮಸ್ತಾಗಿರ್ತೈತೆ ರೀ ಸಾಂಬಾರು. ನೀವು ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಹಾಕ್ಕೋಬೋದು ಇದು. ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳಗ ಬೇಕು, ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀರು ಹಾಕ್ಕೋಬೋದು ರೀ. ತೀರಷ್ಟು ತಳಗೂ ಇರಬಾರ್ದು, ತೀರಷ್ಟು ಗಟ್ಟಿರೂ ಇರಬಾರ್ದು ರೀ. ಮೀಡಿಯಮ್ ಹದದಲ್ಲಿ ಇರ್ಬೇಕು ರೀ ಸಾರು. ನಾರ್ಮಲಾಗಿ ಶೇಂಗಾ ಸಾರ, ಕಾಯಿ ಸಾರ ಮಾಡ್ತೀವಲ್ರಿ, ಆ ರೀತಿ ಇರಿದ್ರೆ ಸಾಕ್ರಿ ಅದು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ನೋಡಿರಿ. ಇದು ಒಂದು ಉಗಿ ಕುದಿಲ್ರಿ. ಈಗ ನಾನು ಸಾರಿಗೆ ಟೊಮೆಟೊ ಹಾಕ್ಕೊಂಡಿನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕಂದ್ರೆ ಹುಣಸೆಹಣ್ಣು ಹಾಕ್ಕೋಬೋದು, ಇಲ್ಲ ನಿಂಬೆಹಣ್ಣು ರಸನೂ ಹಾಕ್ಕೋಬೋದು ರೀ. ಈಗ ಇದೊಂದು ಉಗಿ ಕುದಿಲ್ರಿ. ನೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಇದೊಂದು ಉಗಿ ಕುದಿಲ್ರಿ. ಇದು ಕುದಿಯೋಷ್ಟೊತ್ತಿಗೆ ನಾವಲ್ಲಿ ಪಲ್ಯ ಒಗ್ಗರಣೆ ಮಾಡಿ ಕುದಿಯಾಕೆ ಬಿಟ್ಟಿದ್ವಲ್ರಿ ಕಾಳು, ಈಗ ತೆಗಿತೀವಿ ನೋಡಿರಿ. ಕುದ್ದಾವಲ್ಲಿ ಚೆಕ್ ಮಾಡ್ಕೊಳ್ಳೋಮ್ರಿ. ಮುಚ್ಚಳ ತೆಗೆದು ಚೆಕ್ ಮಾಡ್ತೀನಿ ನೋಡ್ರಿ. ಇವು ಕುದ್ದಾವು. ನಿಮ್ಗೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊರಿ, ಇಲ್ಲ ಸಾಕಿಷ್ಟೇ ಅಂದ್ರೆ ಇಷ್ಟೇ ಬಿಡ್ರಿ. ಇವು ಬೆಂದವ್ರು, ಯಾಕಂದ್ರೆ ಹಸಿ ಇರ್ತಾವಲ್ಲ ಬೇಗ ಬೆಂದ್ಬಿಡ್ತಾವ್ರಿ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ನಾವೊಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕೋತೀನಿ ನೋಡಿರಿ. ನಿಮ್ಗೆ ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಹಾಕೋದ್ರಿಂದ ರುಚಿ ಕೊಡ್ತೈತ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಹಸಿ ಕಡ್ಲೆಕಾಳು ಪಲ್ಯ ರೆಡಿ ಆಯ್ತು ರೀ. ನೀವು ಹಸಿ ಕಡ್ಲೆಕಾಳು ಆದರೂ ಅನ್ಬೋದು, ಸುಲ್ಗಾಯಿ ಆದರೂ ಅನ್ಬೋದು ರೀ. ನೋಡಿರಿ, ನನಗೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಪಲ್ಯ ರೆಡಿ ಆಯ್ತು ನೋಡಿರಿ. ನೀವು ಇದಕ್ಕೆ ಬೇಕಂದ್ರೆ ರಸ ಬೇಕಂದ್ರೆ ಶೇಂಗಾದ ಪುಡಿ, ಗುರೆಳ್ಳು ಪುಡಿ ಹಾಕೋಬೋದು ರೀ, ಸಪ್ಪದ ಪುಡಿ. ಈಗ ಏನೂ ಬೇಡಪ್ಪ ಮಸ್ತ್ ಹಿಂಗೆ ಇರ್ತೈತಿ ಅಂದ್ರೆ ಹಿಂಗೆ ಬಿಡ್ಬೋದು ರೀ. ಇದು ಹಂಗೆ ಮಾಡೋದ್ರಿಂದ ಇನ್ನೂ ರುಚಿ ಕೊಡ್ತೈತ್ರಿ. ಈಗ ಇದು ಪಲ್ಯ ರೆಡಿ ಆಯ್ತು ನೋಡಿರಿ. ನೀವು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಹಾಕೋಬೋದು ರೀ ಇದು. ಈಗ ನೋಡಿರಿ, ಸಾರು ಕುದಿಯಾಕತ್ತೈತಿ. ನಾ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕೋತೀನಿ ರೀ. ಇದು ಆಪ್ಷನಲ್ ರೀ. ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ಟೊಮೆಟೊನೂ ಹಾಕಿರ್ತೀವಿ. ನಿಮ್ಗೆ ಹುಳಿ ಜಾಸ್ತಿ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ. ಈಗ ಇದಕ್ಕೆ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿ, ಯಾವ್ಯಾವ ಕಾಳುಗಳು, ಯಾವ್ಯಾವ ಹಣ್ಣುಗಳು ಸಿಗ್ತಾವಲ್ಲ, ನೀವು ಆ ಸೀಸನಲ್ಲಿ ಅವು ತಿನ್ಬೇಕು ರೀ. ಹಾಗಾಗಿ ನಾನು ಈ ಸೀಸನಲ್ಲಿ ಕಡಲೆಕಾಳು ಸಿಕ್ಕೈತಿ, ಹಾಗಾಗಿ ನಾನು ಕಡಲೆಕಾಳು ಪಲ್ಯ ಮತ್ತು ಕಡಲೆಕಾಳು ಸಾರು ಮಾಡಾಕತ್ತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ಇದು ಸಾರು ರೆಡಿ ಆಯ್ತು ರೀ. ಈಗ ನೋಡಿರಿ, ಇದು ಸಾರು ಕುದಿಯಾಕತ್ತೈತಿ. ಸಾರು ರೆಡಿ ಆಯ್ತು ರೀ. ನಾನು ಒಂದೇ ವಿಡಿಯೋದಾಗ ಸಾರು ಪಲ್ಯ ಎರಡೂ ಮಾಡಿ ತೋರಿಸೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದು ರೀ. ಸಾರು ಇಷ್ಟ ಆಗಿದ್ರೆ ಸಾರು ಮಾಡ್ಕೊಬೋದು, ಪಲ್ಯ ಇಷ್ಟ ಆಗ್ತಿದ್ರೆ ಪಲ್ಯ ಮಾಡ್ಕೊಬೋದು ರೀ. ಈ ಸೀಸನ್ನಾಗ ಮಾತ್ರ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತಿದ್ದು. ಹಾಗಾಗಿ ನಾನು ನಿಮಗೆ ಇವತ್ತು ಎರಡು ಒಂದೇ ವಿಡಿಯೋದಾಗ ಮಾಡಿ ತೋರ್ಸಾಕತ್ತೀನಿ. ಸಪ್ರೇಟ್ ಮಾಡಿದ್ರೆ 2 ವಿಡಿಯೋ ಆಗ್ತಾವ್ರಿ. ಹಾಗಾಗಿ ನಾನು ಇರಲಿ ಹತ್ತಿರ ಒಂದೇ ವಿಡಿಯೋದಾಗೆ ಮಾಡಾಕತ್ತೀನಿ ನೋಡಿರಿ. ಈಗ ಇದು ಸಾರು ಕುದ್ದೈತ್ರಿ. ಈಗ ನಾನು ಸರ್ವ್ ಮಾಡ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ತಳಗ ಬೇಕು, ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀವು ಮಾಡ್ಕೊಬೋದು ರೀ. ನಾನು ಪಲ್ಯ ಸರ್ವ್ ಮಾಡ್ತೀನಿ ನೋಡಿರಿ. ಇದು ಕಾಳು ಪಲ್ಯ ಮಾಡ್ಕೊಂಡೆಲ್ಲ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ರೀ.
ನೀವು ಈ ರೀತಿ ಕಾಳು ಪಲ್ಯ ಆದರೂ ಮಾಡ್ಕೊರಿ, ಇಲ್ಲ ಪಲ್ಯ ಬೇಡಪ್ಪ ನಮಗೆ ಸಾರು ಚಲೋ ಆಗ್ತೈತೆ ಅಂದ್ರೆ ಸಾರಾದರೂ ಮಾಡ್ಕೊರಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಅದು ಮಾಡ್ಕೊರಿ. ಈಗ ನಾನು ಸಾರು ಮಾಡ್ಕೊಂಡಲ್ರಿ, ಸಾರು ಸರ್ವ್ ಮಾಡ್ತೀನಿ ನೋಡಿರಿ. ಈ ರೀತಿ ಗಟ್ಟಿಗೆ ಮಾಡ್ಕೊಂಡೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಳ್ಳಗಬೇಕು ನೋಡಿಕೊಂಡು ನೀವು ಮಾಡ್ಕೊರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಕಾಳು ಪಲ್ಯ ಸಾಂಬಾರು. ನೀವು ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಅದು ಮಾಡ್ಕೊಬೋದು ರೀ. ಈಗ ನಾನು ಅನ್ನ ಮಾಡಿದ್ದೆ, ಅನ್ನ ಸರ್ವ್ ಮಾಡ್ತೀನಿ ನೋಡಿರಿ. ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಈ ಸೀಸನಲ್ಲಿ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅನ್ನೋದು. ಇದು ಅನ್ನಕ್ಕೆ ಸಾರು ಮಾಡೀನಿ ರೀ. ನೀವು ಸೈಡ್ ಡಿಶ್ ಆಗಿ ಆದರೂ ಬಳಸ್ಬೋದು, ಇಲ್ಲ ಚಪಾತಿ ರೊಟ್ಟಿ ಮಾಡಿದ್ರೆ ಅದ್ರ ಜೊತೆಗೆ ಆದರೂ ಸರ್ವ್ ಮಾಡ್ಬೋದು ರೀ. ಹಸಿ ಕಡ್ಲೆಕಾಳು ಪಲ್ಯ ಸಾರು ಎರಡು ಮಾಡಿ ತೋರಿಸಿನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಹಸಿ ಕಡ್ಲೆಕಾಳು ಪಲ್ಯ ಕಡ್ಲೆಕಾಳು ಸಾರು ಮಾಡೋದನ್ನು. ಈ ಹಸಿ ಕಡ್ಲೆಕಾಳು ಪಲ್ಯ ಸಾರು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.